ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಸುಪ್ರಿಯಾ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಮ್ಮ ಮಮ್ಮಿ ಮಾತಾಡ್ತಾ ಇದ್ದಾರೆ. ಇದೊಂದು ಫ್ಯಾಮಿಲಿ ಲೋಗ್ ನೋಡ್ಕೊಂಬನ್ನಿ ಹೇಗಿದೆ ಅಂತ ಹೇಳಿ. ಗುಜರಾತಿಯಲ್ಲಿನೂ ಹೇಳ್ತೀನಿ ಸ್ವಲ್ಪ. ಗುಜರಾತಿಯಲ್ಲಿ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳೋದಕ್ಕೆ ಕೇಮ್ ಚೋ ಬಜೈ ಮಜಾಮ ಚೋನೆ ಹಿಂಗೆ ಹೇಳ್ತಾರೆ ಹಿಂಗೆ ಗುಜರಾತಿಯಲ್ಲಿ. ಇವಾಗ ನಾನು ತೋಸಿ ಚುಮ್ಮರಿ ಮಾಡ್ತಾಯಿದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ತೋಸಿ ಚುಮ್ಮರಿ ಅಂತಾರೆ ಹುಬ್ಳಿ ಧಾರವಾಡ ಕಡೆ, ಬಿಜಾಪುರ ಆ ಕಡೆ ಮತ್ತು ಬೇರೆ ಕಡೆ ಎಲ್ಲ ಸುಸ್ಲಾ ಹೀಗೆಲ್ಲ ಹೇಳ್ತಾರೆ. ಇವಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಯುಗಾದಿ ಸ್ಪೆಷಲ್ ವಿಡಿಯೋ. ಇದು ಸಣ್ಣ ಸ್ಲಿಪ್ ಹಾಕಿದ್ದೀನಿ ಬಾಳೆ ಎಲೆದು. ಹಲೋ ಫ್ರೆಂಡ್ಸ್, ಇದು ದೋಸೆ ಮಾಡ್ತಾಯಿದ್ದೀನಿ. ನೈಟ್ ಅವತ್ತೇ ರಾತ್ರಿ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಅದರದ್ದು ಇದು ದೋಸೆ ಮಾಡ್ತಾಯಿರೋದು ರಾಗಿ ದೋಸೆದು. ಇವಾಗ ತುಂಬ ಸೆಕೆ ಇದೆಯಲ್ಲ, ಸಿಂಪಲ್ಲಾಗಿ ಒಂದೇ ಐಟಮ್ಸ್ ಮಾಡೋಣ ಅಂತ ರಾಗಿ ದೋಸೆ ಮಾಡ್ತಾಯಿದ್ದೀನಿ. ಇದು ನನ್ನ ಮಗನ ಎಕ್ಸಾಮ್ ಫಿನಿಷ್ ಆದಮೇಲೆ ನಾವೆಲ್ಲ ಸೇರಿ ಹೋಟೆಲ್ಗೆ ಹೋಗಿದ್ದೀವಿ. ಅವನಿಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ. ಅವತ್ತು ನಮ್ಮ ಮನೆಯವ್ರದ್ದು ರಜಾ ಇತ್ತು, ಹಿಂಗಾಗಿ ಎಲ್ಲರೂ ಸೇರಿ ಹೋಟೆಲ್ಗೆ ಹೋಗಿದ್ವಿ. ಅವತ್ತು ಅವ್ನಿಗೆ ಸ್ವಲ್ಪ ಚೇಂಜಸ್ ಮಾಡಬೇಕು, ಅವ್ನಿಗೆ ಚೇರಪ್ ಮಾಡೋ ಸಲುವಾಗಿ. ಹಲೋ ಫ್ರೆಂಡ್ಸ್, ಅವತ್ತೆಲ್ಲ ನಾವು ಹೋಟೆಲ್ಗೆ ಹೋಗಿದ್ವಲ್ಲ, ನಮ್ಮ ಮಗಳಿಗೆ ಅಂತೇಳಿ ತಂದೂರಿ ರೋಟಿ ತರಿಸಿದ್ವಿ. ನಾವೆಲ್ಲ ಪ್ಲೇನ್ ರೋಟಿ ತೊಗೊಂಡಿದ್ವಿ. ಅದಕ್ಕೆ ಬಟರ್ ಹಾಕಿ ಕಾಜು ಮಸಾಲ ಪಾಪಡ್, ಇವಾಗೆಲ್ಲ ಚಾಸ್, ಇಲ್ಲಿ ಗುಜರಾತಿಯಲ್ಲಿ ಚಾಸ್ ಅಂತಾರೆ, ನಮ್ಮ ಕಡೆ ಮಜ್ಜಿಗೆ ಅಂತಾರೆ. ಇದು ತೊಗೊಂಡಿದ್ವಿ. ಮತ್ತು ಮಗಳು ಅವರು ಅಪ್ಪಾಜಿ ಮಗಳು ಕೂಡ ಮಾತಾಡಿ ಮತ್ತು ವೆಜ್ ಪಲಾವ್ ಅಂದರು. ವೆಜ್ ಪಲಾವ್ ಆರ್ಡ್ರ್ ಮಾಡಿದರು. ಮಗಳಿಗಷ್ಟೇ ತಂದೂರಿ ರೋಟಿ ತೊಗೊಂಡಿದ್ವಿ. ನಾವೆಲ್ಲ ತಂದೂರಿ ರೋಟಿ ಮೈದಾದೆಲ್ಲ ನಾವು ತಿನ್ನೋದಿಲ್ಲ, ನಮ್ಮ ಮನೆಯಲ್ಲೂ ಯೂಸ್ ಮಾಡೋದಿಲ್ಲ ನಾವು. ಮಗಳು ಬೇಕಂದ್ಲು, ಮಗಳಿಗಷ್ಟೇ. ನಾನು ಮಗ ನಮ್ಮ ಮನೆಯವರೆಲ್ಲ ಸಾದಾ ಗೋಧಿ ರೊಟ್ಟಿನೇ ತೊಗೊಂಡಿದ್ವಿ. ಅದೇ ತಿಂದಿದ್ದು ನಾವೆಲ್ಲ. ಮಸಾಲ ಕರಿ ತೊಗೊಂಡಿದ್ವಿ ಮತ್ತು ಉಪ್ಪಿನಕಾಯಿ ಮತ್ತು ಏನು ಬೇಕೆಲ್ಲ ಇತ್ತು. ಇವಾಗ ನೋಡಿ ಫ್ರೆಂಡ್, ಇದು ಗೋಧಿ ವರ್ಷಕ್ಕಾಗುವಷ್ಟು ಗೋಧಿ ತೊಗೊತಿದ್ದೀವಿ ಫ್ರೆಂಡ್ ನಾವು. ಅದನ್ನೆಲ್ಲ ಸ್ವಚ್ಛ ಮಾಡಿ ಸಾಣಿಗೆ ಹಿಡಿದು ಎಲ್ಲ ಇಟ್ಟಿದ್ದೆ ನಾನು. ಇವಾಗ ಅದನ್ನು ಎಲ್ಲ ಹಾಗೆ ತುಂಬಿಟ್ಟಿದ್ವಿ. ಮಗಳದ್ದು ರಜಾ ಇದ್ದಾಗೆ ಅದನ್ನೆಲ್ಲ ಸರಿ ಮಾಡಿ ನಾವು ಡಬ್ಬಿಗೆ ಹಾಕಿ ಚೀಲ ತುಂಬಿ ಪ್ಯಾಕ್ ಮಾಡಿ ಇಟ್ಕೊತೀನಿ ವರ್ಷಕ್ಕಾಗೋಂಗೆ. ಇವಾಗ ಅದಕ್ಕೆ ಎಣ್ಣೆ ಹಚ್ತಾಯಿದ್ದೀನಿ ನಾನು. ಮಗಳು ಮನೆಯಾಗಿದ್ದರೆ ಸ್ವಲ್ಪ ಹಾಕ್ತಾಳೆ, ಹೆಲ್ಪ್ ಮಾಡ್ತಾಳೆ. ನಾನು ಕುಂತು ಹಚ್ಕೊಟ್ರೆ ಅದು ಡಬ್ಬಿಗೆಲ್ಲ ಸುರೋದಿರುತ್ತಲ್ಲ, ಹೀಗಾಗಿ ಅವಳು ಹೆಲ್ಪ್ ಮಾಡ್ತಾಯಿದ್ಲು ಫ್ರೆಂಡ್ ನನಗೆ. ಅವತ್ತು ಅವಳದು ಸ್ಯಾಟರ್ಡೇ ಇಲ್ಲ ಸಂಡೇ ರಜಾ ಇರುತ್ತಲ್ಲ, ಅವೆರಡು ದಿನದಲ್ಲೇ ನಾನು ಅವಳದು ಎಕ್ಸಾಮ್ ನಡೆದಿದೆ. ಆದರೂ ಅದರಲ್ಲಿ ಸ್ವಲ್ಪ ಟೈಮ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ನಾವು ಅದರಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ಅವಳ ಎಕ್ಸಾಮ್ ಫಿನಿಷ್ ಆಗೋ ಮತ್ತು ನಾನು ಏನೂ ಮಾಡೋದಿಲ್ಲ. ಇದು ಗೋಧಿದು ಒಂದೇ, ಇವಾಗ ಮತ್ತು ಸೀಸನ್ ಮುಗೀತಲ್ಲ, ಇದನ್ನೊಂದೇ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಅದಕ್ಕೆ ಏರ್ ಇಂಡಿಯಾ ಅಂತ ಎಣ್ಣೆ ಸಿಗುತ್ತೆ. ಬಾಟ್ಲಿ ತೋರಿಸಿದ್ನಲ್ಲ ಫ್ರೆಂಡ್, ಅದು ಎಣ್ಣೆನೇ ನಾವು ಕುಲ್ಲನೂ ಸಿಗುತ್ತೆ, ಬಾಟ್ಲಿಯಲ್ಲೂ ಸಿಗುತ್ತೆ ಫ್ರೆಂಡ್. ಅದನ್ನೇ ತೊಗೊಂಬಂದು ಯೂಸ್ ಮಾಡಿ ನಾವು ಹಿಂಗೆಲ್ಲ ಚೆನ್ನಾಗಿ ಗೋಧಿಗೆಲ್ಲ ಹಿಡ್ಕೊಳಂಗೆ ಕೈಲೇ ತಿಕ್ಕಿ ಸರಿ ಮಾಡಿ ಹಚ್ತೀನಿ ಫ್ರೆಂಡ್ ಅದಕ್ಕೆ. ಆಮೇಲೆ ಮಗಳು ಬೇರೆ ನಮ್ಮದು ಡಬ್ಬಿ ಇದ್ದಾವೆ, ಅದು ಗೋಧಿ ಹಾಕಿಡೋದು, ಆ ಡಬ್ಬಿ ತುಂಬಿಸ್ತಾಳೆ. ಈ ಥರ ಮಾಡ್ತೀನಿ ಫ್ರೆಂಡ್ ಅದನ್ನು. ವರ್ಷ ನಾವು ಹೀಗೆ ಮಾಡ್ತೀವಿ. ಇವಾಗ ಮಾರ್ಚ್ ಮುಗಿದ ಮೇಲೆ, ಹೋಳಿ ಹುಣ್ಣಿಮೆ ಮುಗಿದ ಮೇಲೆ ಪ್ರತಿ ಸಲವೂ ಇವಾಗ ಇಲ್ಲೆಲ್ಲ ವರ್ಷಕ್ಕದ್ದೇ ತೊಗೊತಾರೆ ಗೋಧಿನೇ. ನಾವು ಹಾಗೆ ಮಾಡ್ತೀವಿ ಫ್ರೆಂಡ್, ವರ್ಷ ಗೋಧಿ ತೊಗೊಂಡು ಇಟ್ಕೊತೀವಿ. ಇಲ್ಲೆಲ್ಲ ಬೇಳೆ ಎಲ್ಲ ಥರ ಹಾಗೆ ಮಾಡ್ತಾರೆ, ಆದರೆ ನಾವು ಅದನ್ನು ತೊಗೊಳಲ್ಲ ಫ್ರೆಂಡ್ಸ್. ಬೇರೆ ಏನು ಸಾಮಾನು ಗೋಧಿ ಮಾತ್ರ ತೊಗೊಂಡು ಇಟ್ಕೊತೀನಿ ನಾನು. ಅದನ್ನೊಂದು ಮಾತ್ರ ಈ ಥರನೇ ಯೂಸ್ ಮಾಡ್ತೀನಿ ವರ್ಷದ್ದು. ಆವಾಗವಾಗ ಮತ್ತು ಪದೇ ತರೋದು ಬೇಡ ಅಂಥೇಳಿ. ಇದು ನಮ್ಮ ಮನೆಯವರ ಆಫೀಸಲ್ಲಿ ಫಂಕ್ಷನ್ ಇತ್ತು, ಪ್ರತಿ ವರ್ಷವೂ ಇಟ್ಟಿರ್ತಾರೆ ಫ್ರೆಂಡ್ಸ್. ಅಲ್ಲಿದೊಂದು ಸ್ಮಾಲ್ ಕ್ಲಿಪ್ ಇದು, ನಿಮ್ಗೆ ಅದನ್ನೂ ಇರಲಿ ಅಂತ ಒಂದು ಸ್ಮಾಲ್ ಕ್ಲಿಪ್ ಹಾಕಿದ್ದೀನಿ ನಾನು. ಭರತನಾಟ್ಯ ಮಕ್ಕಳಿಗೆಲ್ಲ ಮತ್ತು ಡ್ಯಾನ್ಸು ಮಕ್ಕಳಿಗೆ ಚೇರಪ್ ಮಾಡೋ ಸಲುವಾಗಿ ರಜಾ ಇರುತ್ತಲ್ಲ, ಇಲ್ಲಿ ಗುಜರಾತಲ್ಲೇ ಮಾಡ್ತಾರೆ ಫ್ರೆಂಡ್ಸ್. ಇದೆಲ್ಲ ನಮ್ಮ ಕರ್ನಾಟಕ ಟೀಮ್ ಇದೆ ಎಲ್ಲ ನಮ್ಮ ಮನೆಯವರ ಆಫೀಸಲ್ಲಿ. ಹೀಗಾಗಿ ಅವ್ರು ಪ್ರತಿ ವರ್ಷವೂ ಏಪ್ರಿಲ್ ತಿಂಗಳದಾಗ ಅವ್ರಿಗೆ ಯಾವಾಗ ಸೆಟ್ ಆಗುತ್ತೆ ಆ ಟೈಮಲ್ಲಿ ಫಂಕ್ಷನ್ ಇಟ್ಟಿರ್ತಾರೆ, ಊಟ ಇಟ್ಟಿರ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಪೂಜಾ ಇರುತ್ತೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಕಡೆ ಎಲ್ಲ ಜನನೂ ಆಫೀಸಲ್ಲಿ ಎಲ್ಲ ಸರ್ಕಲ್ ಅವ್ರ ಫ್ಯಾಮ್ಲಿನೆಲ್ಲ ಇನ್ವೈಟ್ ಮಾಡಿರ್ತಾರೆ ಫ್ರೆಂಡ್ಸ್. ಪ್ರತಿ ವರ್ಷವೂ ಇರುತ್ತೆ. ಇದು ಭರತನಾಟ್ಯ ಮಾಡ್ತಾಯಿದ್ದಾರೆ. ಸಾಯಂಕಾಲ ಇರುತ್ತೆ ಮೇಡಮ್, ಸಾಯಂಕಾಲ ಇರುತ್ತೆ ಫ್ರೆಂಡ್ಸ್. ಇದು ರಾತ್ರಿ ಸಾಯಂಕಾಲ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅವರು, ರಾತ್ರಿ 11-12 ಗಂಟೆ ಮಟ್ಟ ಇರುತ್ತೆ. ನಾವೆಲ್ಲ ಅಷ್ಟೊತ್ತು ಮಟ್ಟ ವೇಟ್ ಮಾಡಲ್ಲ. ನಾವು ಫಂಕ್ಷನ್ ಅಟೆಂಡ್ ಆಗಿ ಪೂಜಾಗೆ ಸ್ವಲ್ಪ ಅಟೆಂಡ್ ಆಗಿ
ಮತ್ತು ನಾವು ಊಟ ಮುಗಿಸ್ಕೊಂಡು ಬಂದುಬಿಡ್ತೇವೆ. ನಾವಿರೋದಕ್ಕೂ ಅಲ್ಲಿರೋದಕ್ಕೂ ಹೋಗೋ ಬರೋದು ತುಂಬ ದೂರ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾವು ಹೀಗಾಗಿ ಜಲ್ದಿ ವಾಪಸ್ ಮಾಡ್ತೇವೆ. ಇದೆಲ್ಲ ನಮ್ಮ ಮನೆಯವ್ರ ಆಫೀಸಲ್ಲಿ ಅವ್ರ ಫ್ಯಾಮ್ಲಿ, ಇದು ಆಫೀಸರ್ ಫ್ಯಾಮ್ಲಿ ಇದೆಲ್ಲ. ಅವರು ಮುರುಡೇಶ್ವರದವರು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಸರ್ವೋ ಜನ ಸುಖಿನೋ ಭವಂತು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.